ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲುವಿನ ಸೋದರ ಸೋದರಿಯರೇ, ಇವತ್ತಿನ ಶುಭ ಸಂದೇಶ ಯೋವಾನ ಅಧ್ಯಾಯ 15 ವಾಕ್ಯ 4 ತಿಳಿಸುವುದೇನೆಂದರೆ, ನಾನು ನಿಮ್ಮಲ್ಲಿ ಇರುವಂತೆ ನನ್ನಲ್ಲಿ ಉಳಿಯಿರಿ. ಚಿಂತನೆ: ಯೇಸು ದೂರದ ನಂಬಿಕೆಯನ್ನು ಕೇಳುತ್ತಿಲ್ಲ, ಆದರೆ ಆಳವಾದ ಜೀವಂತ ಸಂಬಂಧವನ್ನು ಕೇಳುತ್ತಾರೆ. ಆತನಲ್ಲಿ ಉಳಿಯುವುದು ಎಂದರೆ ಸಂಪರ್ಕದಲ್ಲಿರುವುದು. ಬಳ್ಳಿಗೆ ಒಗ್ಗೂಡಿದ ಕೊಂಬೆಯಂತೆ ಆತನಿಂದ ಜೀವನ, ಶಕ್ತಿ ಮತ್ತು ಉದ್ದೇಶವನ್ನು ಸೆಳೆಯುವುದು. ಈ ಸಂಪರ್ಕವಿಲ್ಲದೆ ನಾವು ಖಾಲಿತನ ಮತ್ತು ಅಶಾಂತಿಯನ್ನು ಅನುಭವಿಸುತ್ತೇವೆ. ಅದರೊಂದಿಗೆ ನಾವು ಫಲವನ್ನು ಕೊಡುತ್ತೇವೆ: ಪ್ರೀತಿ, ಶಾಂತಿ, ತಾಳ್ಮೆ ಮತ್ತು ನಂಬಿಕೆ. ಕ್ರಿಸ್ತನಲ್ಲಿ ಉಳಿಯುವುದು ದೈನಂದಿನ ಕ್ಷಣಗಳಲ್ಲಿ ಸಂಭವಿಸುತ್ತದೆ. ಪ್ರಾರ್ಥನೆ, ನಂಬಿಕೆ, ವಿಧೇಯತೆ ಮತ್ತು ಆತನನ್ನು ಮತ್ತೆ ಮತ್ತೆ ಆರಿಸುವುದು. ಪ್ರಾರ್ಥನೆ: ಕರ್ತನಾದ ಯೇಸುವೆ, ನಿನ್ನಲ್ಲಿ ಉಳಿಯಲು ನನಗೆ ಸಹಾಯ ಮಾಡಿರಿ. ನಾನು ದುರ್ಬಲ ಅಥವಾ ವಿಚಲಿತನಾದಾಗ ನನ್ನನ್ನು ನಿನ್ನ ಸನ್ನಿಧಿಗೆ ಹಿಂದಿರುಗುವಂತೆ ಸೆಳೆಯಿರಿ. ನಿಮ್ಮ ಜೀವನವು ನನ್ನ ಮೂಲಕ ಹರಿಯಲಿ. ಇದರಿಂದ ನಾನು ಪ್ರೀತಿ ಮತ್ತು ನಂಬಿಕೆಯಲ್ಲಿ ಫಲ ನೀಡಬಹುದು. ಕರ್ತನೇ, ನಾನು ನಿನ್ನೊಂದಿಗೆ ಇರಲು ಸದಾ ನನಗೆ ಆಶಿಸಿರಿ ಮತ್ತು ಆಶೀರ್ವಾದ ನೀಡಿರಿ. ಆಮೆನ್.